ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ನಮಸ್ಕಾರಗಳು. ನಾನು ಕರ್ನಾಟಕ NHM ರಾಜ್ಯಾಧ್ಯಕ್ಷನಾದ ಶರಣಗೌಡ ಎಸ್ ಹಚಡದಂತ. ನಾವು ಒಂದು ಮನವಿಯನ್ನು ಕೊಡತ್ತೀವಿ. ನಮ್ಮ ಸಾಹೇಬರಾದಂಥ KPCC ವಕ್ತಾರಾದಂಥ ಮಾಂತೇಶಣ್ಣ ಹಟ್ಟಿ ಅವರಿಗೆ ಒಂದು ಮನವಿ ಕೊಡಕ್ಕೆ ಬಂದೀವಿ. ಆ ಮನವಿ ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕನ್ನೋ ಸಲುವಾಗಿ ನಮ್ಮದು ಒಂದು ಇಷ್ಟ ಬೇಡಿಕೆ. ನಾವು ಸುಮಾರು 20 ವರ್ಷದಿಂದ ಗುತ್ತಿಗೆದಾರರಲ್ಲಿ ಕೆಲಸ ಮಾಡ್ಕೋತ ಬಂದಿದ್ದೀವಿ. ಅದಕ್ಕೆ ನಮ್ಮನ್ನು NHM ಅಂತೇಳಿ, ನಾವು ಮೊದಲು NHM ಇದ್ದಿಲ್ಲ, ನಾವು ನೇರವಾಗಿ ರಾಜ್ಯ ಸರ್ಕಾರದಲ್ಲೇ ನಮ್ಮನ್ನು ರೋಸ್ಟರ್ ಕಮ್ ಮೆರಿಟ್ ಆಧಾರ ಮೇಲೆ ಜಿಲ್ಲಾಧಿಕಾರಿಗಳು ತುಂಬಿಕೊಂಡಿದ್ದರು. ನಾವು ಈಗ ಅದನ್ನು NHM ಅಂತೇಳಿ, NHM ಬಂದ ತಕ್ಷಣ NHM ಒಳಗೆ ನಮ್ಮನ್ನು ಮರ್ಜ್ ಮಾಡಿ ನಮಗೆ NHM ಅಲ್ಲಿದ್ದೀರಿ ನೀವು ಅಂತೇಳಿ ಇದನ್ನೇ ಉತ್ತರ ಕೊಡ್ತಿದ್ದಾರೆ. ನಾವು ಹೋದ ವರ್ಷ 2 ವರ್ಷದಿಂದ ನಾವು ಸ್ಟ್ರೈಕ್ ಮುಷ್ಕರ ಮಾಡಿದ್ವಿ. ಅದರಲ್ಲಿ ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಬಂದು, ಇಲ್ಲ ನಾವು ಯಾವುದೇ ಪರಿಸ್ಥಿತಿ ನಮ್ಮ ಗೌರ್ಮೆಂಟ್ ಬರೋಣ ಕಾಯಂ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಮೇಲಾಗಿನೂ ಈಗ ಸದ್ಯ ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬರು ಅವರು ಕೂಡ ಬಂದು, ಇಲ್ಲ ನಾವು ಬಂದ ತಕ್ಷಣ ನಿಮ್ಮನ್ನು ಕಾಯಂ ಮಾಡ್ತೀವಿ ಅಂತಂದಿದ್ರು. ಇದರಲ್ಲಿ ಸುಮಾರು ಕೇಡರ್ ವೈಸ್ ಇದ್ದ ಕಾರಣ ನಮ್ಮದು ಎಸೆನ್ಷಿಯಲ್ ಪೋಸ್ಟ್ ಇದೆ. ನಮಗೇನು ಅನ್ನಿಸ್ತದೆ, ಸಾಹೇಬರಿಗೆ 30,000 ಜನಪ್ಪ ಇವರು NHM ಅಂತಾರೆ. ಆದ್ರೆ 30,000ದಲ್ಲಿ ಬರೀ ಕೇಡರ್ ಎಸೆನ್ಷಿಯಲ್ ಪೋಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಸ್ಟಾಫ್ ನರ್ಸು ಹಾಗೂ ಡಾಕ್ಟರ್ಸ್ ಇದ್ದಾರೆ. ಆದರೆ ಈಗ ನಾವು ಲ್ಯಾಬ್ ಟೆಕ್ನಿಷಿಯನ್ ವತಿಯಿಂದ ನಮ್ಮ ಸಾಹೇಬರಿಗೆ ಮಾಂತೇಶಣ್ಣ ಹಟ್ಟಿ ಸಾಹೇಬರಿಗೆ KPCC ವಕ್ತಾರಾದಂಥ ಸಾಹೇಬರಿಗೆ ಮಾಂತೇಶಣ್ಣರಿಗೆ ನಾವೊಂದು ಮನವಿ ಕೊಡತ್ತೀವಿ. ಈ ಮನವಿ ಏನಪ್ಪ ಅಂತಂದ್ರೆ, ಇದನ್ನು ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮನ್ನು ಕಾಯಂ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗಾಗಲೇ ಕರ್ನಾಟಕ ರಾಜ್ಯ NHM ಪ್ರಯೋಗಾಲಯದ ತಾಂತ್ರಿಕ ಅಧಿಕಾರಿಗಳ ಸಂಘ ಅಂತೇಳಿ ರಾಜ್ಯಾದ್ಯಂತ ಅದೊಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಇವರು ನಮ್ಮ ಸರ್ಕಾರದ, ಕರ್ನಾಟಕ ಘನ ಸರ್ಕಾರದ, ನಾವು ಸರ್ಕಾರದಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ಅಥವಾ ಸರ್ಕಾರ ಬರಬೇಕಾದ್ರೆ ಮ್ಯಾನಿಫೆಸ್ಟೋದಲ್ಲಿ ಈ ನೌಕರರನ್ನು, ಒಳಗುತ್ತಿಗೆ ಆಧಾರ ಮೇಲಿರುವ ನೌಕರರನ್ನು ಅವಕಾಶ ನೋಡಿಕೊಂಡು ನಮ್ಮ ಸರ್ಕಾರದಲ್ಲಿ ಅವಕಾಶ ಕೊಡ್ತೀವಿ ಅಂತೇಳಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಮ್ಯಾನಿಫೆಸ್ಟೋದ ಇರೋದನ್ನು ನಾನು ಗಮನಿಸಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಉಪಮುಖ್ಯಮಂತ್ರಿಗಳಿಗೆ, ಯಾಕಂದರೆ ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರಾಗಿರೋದರಿಂದ ಮತ್ತು ಉಪಮುಖ್ಯಮಂತ್ರಿ ಆಗಿರೋದರಿಂದ KPCCಯಲ್ಲಿ ನಾನೊಬ್ಬ ರಾಜ್ಯ ವಕ್ತಾರನಾಗಿ, ಪಕ್ಷದ ವಕ್ತಾರನಾಗಿ ಕೆಲಸ ಮಾಡ್ತಾ ಇರೋದರಿಂದ ನಮ್ಮ ಸರ್ಕಾರದ ಚುನಾವಣೆಯ ಮ್ಯಾನಿಫೆಸ್ಟೋದಲ್ಲಿ ಇದು ಇದೆ ಅನ್ನೋದನ್ನು ನಾನು ಖಚಿತಪಡಿಸ್ಕೊಂಡ ಮೇಲೆ ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಮಾಡ್ತೇನೆ. ವಿಶೇಷವಾಗಿ ಆರೋಗ್ಯ ಸಚಿವರು ಸಹ ಈ ಹಿಂದೆ ಬಂದು ಮಾತನಾಡಿ ಹೋಗಿದ್ದಾರೆ. ಇದರಲ್ಲಿ ಏನು ನ್ಯಾಷನಲ್ ಹೆಲ್ತ್ ಮಿಷನ್ ಸಾಕಷ್ಟು ಹುದ್ದೆಗಳು ಇರ್ಬೋದು, ಆದರೆ ವಿಶೇಷವಾಗಿ ಪ್ರಯೋಗಶಾಲಾ ತಾಂತ್ರಿಕ ವಿಷಯದಲ್ಲಿ, ತಂತ್ರಜ್ಞರ ವಿಷಯದಲ್ಲಿ ಈಗ ಸರ್ಕಾರದಲ್ಲಿ ಮಂಜೂರಾತಿ ಇರುವಂಥ ಹುದ್ದೆಗಳ ಸಂಖ್ಯೆ 3,159. ಈಗಾಗಲೇ ಕರ್ತವ್ಯ ನಿರುವಂಥ ಹುದ್ದೆಗಳ ಸಂಖ್ಯೆ 1,728. ಆದರೆ 1,431 ಹುದ್ದೆಗಳು ಖಾಲಿ ಇದ್ದಾವೆ. ಆದರೆ ಇವರ ಬೇಡಿಕೆ ಏನೆಂದರೆ, ಒಟ್ಟಾರೆಯಾಗಿ 1,350-325 ಹುದ್ದೆಗಳು ಈಗಾಗಲೇ ಇವರು ಸ್ಥಾನಿಕವಾಗಿ ವರ್ಕನ್ನು ಮಾಡ್ತಾ ಇದ್ದಾರೆ. ಒಳಗುತ್ತಿಗೆ ಆಧಾರದಲ್ಲಿ ರಾಜ್ಯ ಸರ್ಕಾರದ ಮತ್ತು NHM ಸಹಭಾಗಿತ್ವದಲ್ಲಿ ಹುದ್ದೆಯನ್ನು ಇವರು ಮಾಡ್ತಾ ಇರೋದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಇದನ್ನು ಪುನರಾವರ್ತಿಸೋದ್ರ ಜೊತೆಗೆ ಮುಂಬರುವ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡನ ಹೇರ್ತೇವೆ. ಇವರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹಣವನ್ನು ಘೋಷಣೆ ಇಡ್ರಿ, ಅಥವಾ ಇವರನ್ನು ನೇಮಕಾತಿ ಮಾಡುವ ಪ್ರಯತ್ನದಲ್ಲಿ ಒಂದು ಅವಕಾಶವನ್ನು ನೀಡ್ರಿ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ನಮ್ಮ KPCC ಅಧ್ಯಕ್ಷರಿದ್ದಾರೆ, ನಮಗೆ ಸಭೆಗಳನ್ನ ಕರೆದಾಗಿರ್ಬೋದು ಅಥವಾ ನಾನು ವಕ್ತಾರಾಗಿ ಇಂಥ ವಿಚಾರಗಳನ್ನು ಅವರಿಗೆ ತಿಳಿಸಬೇಕಾದಂಥ ನಮ್ಮ ಕರ್ತವ್ಯ. ಹಾಗಾಗಿ ನನಗೆ ಮನವಿ ಮಾಡಿಕೊಳ್ಳೋದ್ರೆ ನಾನು ಅದನ್ನು ಅವರ ಗಮನಕ್ಕೆ ತರುವಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಸರ್ಕಾರ ಇರೋದ್ರೊಳಗಾಗಿ ಇವರನ್ನು ಒಳಗುತ್ತಿಗೆಯನ್ನು ಕಾಯಂ ನೌಕರನ್ನಾಗಿ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಗೆ ಇವರು ಸುಮ್ಮನೆ ಕೂಡದೇನೆ ಇದನ್ನು ಇಡೀ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಪ್ರತಿಯೊಬ್ಬರು ನೌಕರರು ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.